ಭಾರತದ ಇಂಧನ ಮತ್ತು ರೈಲ್ವೆ ವಲಯದಲ್ಲಿ ಇವತ್ತು ಹೊಸ ಕ್ರಾಂತಿನೇ ಸೃಷ್ಟಿಯಾಗ್ಬಿಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಿಂದ ಜಿಂದ್ ಮತ್ತು ಸೋನಿಪತ್ ನಡುವೆ ಚಲಿಸಿರುವಂತಹ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಸಂಪೂರ್ಣ ಸ್ಥಳೀಯ ತಂತ್ರಜ್ಞಾನ ಬಳಸಿ ಈ ಪರಿಸರ ಸ್ನೇಹಿ ರೈಲನ್ನು ನಿರ್ಮಿಸಿದ್ದಾರೆ. ಅತ್ಯಾಧುನಿಕ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನದ ಮೂಲಕ ಚಲಿಸುವ ಈ ರೈಲು ಕೇವಲ ನೀರಿನ ಆವಿಯನ್ನು ಹೊರಸೂಸುತ್ತೆ. ಇದರಿಂದಾಗಿ ಇಂಗಾಲದ ಹೊರಸೂಸುವಿಕೆ ಸಂಪೂರ್ಣ ಶೂನ್ಯವಾಗುತ್ತೆ. ಈ ಐತಿಹಾಸಿಕ ಕ್ಷಣದೊಂದಿಗೆ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದ ನಂತರ ಹೈಡ್ರೋಜನ್ ರೈಲು ಓಡಿಸ್ತಾ ಇರುವ ವಿಶ್ವದ ಆಯ್ದ ಹೈಟೆಕ್ ದೇಶಗಳ ಗಣ್ಯರ ಗುಂಪಿಗೆ ಭಾರತ ಈಗ ಸೇರ್ಪಡೆಯಾಗ್ತಾ ಇದೆ. ಈ ಮಧ್ಯೆ ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ಟ್ರೈನ್ ವಿಳಂಬಕ್ಕೆ ಭಾರತದ ಬೇಜವಾಬ್ದಾರಿ ಕಾರಣ ಅಂತ ಜಪಾನ್ನ ಮಾಜಿ ಸಚಿವ ಹಿಡೇಕಿ ಮಕಿಹಾರೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ತಿರುಗೇಟು ಕೊಟ್ಟಿದೆ. ಇದು ಅವರ ವೈಯಕ್ತಿಕ ಟೀಕೆ ಅಂದಿದೆ. ಇನ್ನು ಹೈಡ್ರೋಜನ್ ರೈಲಿನ ವಿಶೇಷತೆ ಏನು ನೋಡ್ಬಿಡೋಣ. ಓಕೆ, ಹೈಡ್ರೋಜನ್ ರೈಲಿನ ವಿಶೇಷತೆ ಇದು ದೇಶದ ಮೊದಲ ಮಾಲಿನ್ಯ ರಹಿತ ಜಲಜನಕ ರೈಲು. ಬಹಳ ಇಂಪಾರ್ಟೆಂಟು, ಮಾಲಿನ್ಯ ರಹಿತ. ಹಾಗಾಗಿ ಇದು ನಮಗೆ ಏರ್ ಪೊಲ್ಯೂಷನ್ ಆಗಲ್ಲ ಅಂತಂದ್ಬಿಟ್ಟು 10 ಬೋಗಿಗಳ ಬೃಹತ್ ಹೈಡ್ರೋಜನ್ ರೈಲು. 10 ಬೋಗಿಗಳು, ಇಮ್ಯಾಜಿನ್. ಏಕಕಾಲಕ್ಕೆ 2600 ಮಂದಿ ಪ್ರಯಾಣ ಮಾಡುವ ಸಾಮರ್ಥ್ಯವನ್ನು ಈ ರೈಲು ಹೊಂದಿದೆ. ಹೈಡ್ರೋಜನ್ನನ್ನು ಇದು ವಿದ್ಯುತ್ತಾಗಿ ಪರಿವರ್ತನೆ ಮಾಡಿಕೊಂಡು ಅದರ ಮುಖಾಂತರ ಇಂಜಿನ್ ವರ್ಕೌಟ್ ಆಗುತ್ತೆ. ಆಮೇಲೆ ನೀರಿನ ಆವಿಯನ್ನು ಹೊರಸೂಸುವ ಪರಿಸರ ಸ್ನೇಹಿ ರೈಲು ಅಂತಂದ್ಬಿಟ್ಟು. ಮೊದಲೆಲ್ಲ ಕಲ್ಲಿದ್ದಲು ಇಂಜಿನ್ ಇದ್ದಾಗ ಎಷ್ಟು ಏರ್ ಪೊಲ್ಯೂಷನ್ ಆಗ್ತಾಯಿತ್ತು, ಡೀಸೆಲ್ ಇಂಜಿನ್ಗಳು ಬಂದಾಗ ಎಷ್ಟು ಏರ್ ಪೊಲ್ಯೂಷನ್ ಆಗ್ತಾಯಿತ್ತು. ಎಲೆಕ್ಟ್ರಿಕ್ ಇಂಜಿನ್ ಬಂದಾಗ ಓಕೆ ಫೈನ್, ಬಟ್ ಅದು ಎಲೆಕ್ಟ್ರಿಫಿಕೇಷನ್ ಎಲ್ಲ ಕಡೆ ಆಗಿಲ್ಲ. ಈಗ ಹೈಡ್ರೋಜನ್ ರೈಲ್ ಬಂದಿದೆ. ಇನ್ನು ಚೀನಾ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವ ದಾಖಲೆ ಹೆಂಗೆ ಅಂತಂದರೆ, ಚೀನಾ ಮತ್ತು ಜರ್ಮನಿಯಲ್ಲಿ 2ರಿಂದ 3 ಬೋಗಿ ಅಷ್ಟೇ ಇರೋದು. ನಮ್ಮಲ್ಲಿ 10 ಬೋಗಿಗಳು, 2ರಿಂದ 3 ಬೋಗಿ ಸಾಮರ್ಥ್ಯ ಆ ದೇಶಕ್ಕಿದೆ, ಆ ಇಂಜಿನ್ಗಳಿಗಿದೆ. ಎಲ್ಲಿ? ಜರ್ಮನಿ ಮತ್ತು ಚೀನಾದಲ್ಲಿ. ನಮ್ಮ ದೇಶದ ಇಂಜಿನ್ಗೆ 10 ಬೋಗಿಗಳನ್ನು ಎಳೆಯುವ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಇದರ ವಿಶೇಷತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಸೊ ನನಗೆ ಇದು ಒಂದು ಅದ್ಭುತವಾಗಿರುವಂಥ ಬೆಳವಣಿಗೆ. ಡೀಸೆಲ್ ಮತ್ತು ನಾವು ವಿದ್ಯುತ್ತನ್ನು ಕಡಿಮೆ ಬಳಕೆ ಮಾಡುವಂಥ ಎಲ್ಲ ಯೋಚನೆಗಳಿಗೆ ಬಹಳ ಅದ್ಭುತವಾಗಿ ಬೆಳವಣಿಗೆ, ಹೊಸ ಆವಿಷ್ಕಾರವನ್ನು ಮಾಡ್ಕೊಂಡು ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಒಳ್ಳೆಯದೇ. ಬಟ್ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡೋಕ್ಕೆ ಶುರುವಾಗ್ಬಿಟ್ಟಿದೆ ಇತ್ತೀಚೆಗಂತೂ. ಏನು, ನಾವು ಎಲ್ಲವನ್ನ ಡಿಪೆಂಡ್ ಆಗ್ತಾ ಇರುವಂಥದ್ದು ನೀರಿನ ಮೇಲೆ. ಮಳೆ ಬರ್ತಾ ಇಲ್ಲ, ಬರ ಬರ್ತಾ ಇದೆ, ಎಲ್ಲ ಕಡೆನೂ ಬರಗಾಲ ಇದೆ. ಆ ಕಡೆಗೆ ಒಂದು ಎಥೆನಾಲನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಎಥೆನಾಲಿಗೆ ಹ್ಯೂಜಾಗಿ ವಾಟರ್ ಬೇಕು. ಇನ್ನೊಂದು ಕಡೆಗೆ AI ವಿಚಾರದಲ್ಲಿ ತರ್ತಾ ಇದ್ದಾರೆ. ಬೇರೆ ಯಾವ ದೇಶಗಳು ಕೂಡ ಡಾಟಾ ಸೆಂಟರ್ಗಳನ್ನು ಅವ್ರ ದೇಶದಲ್ಲಿ ಇಟ್ಕೊಳ್ತಾ ಇಲ್ಲ, ಜನ ಓಡಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಜನಕ್ಕೆ. ಕಾರಣ AI ಏನು ಅನ್ನೋದನ್ನು ಬರೀ ದೃಶ್ಯಗಳಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದೀವಿ. ಬಟ್ AI ಡಾಟಾ ಸೆಂಟರ್ಗಳದೇ ಅಲ್ಲ, ಹ್ಯೂಜ್ ಸ್ಟೋರೇಜ್ಗಳು ಬೇಕು. ಅದಕ್ಕೆ ಹ್ಯೂಜ್ ಸ್ಟೋರೇಜ್ಗಳು. ಆ ಸ್ಟೋರೇಜ್ಗಳನ್ನು ನಾವು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿರುವಂಥ ಕೆಲ ರಾಜ್ಯಗಳು ತಗೊಂಡು ಆಯಾ ರಾಜ್ಯಗಳಲ್ಲಿ ತುಂಬಿಕೊಳ್ತಾ ಇರೋದು. ಅದಕ್ಕೆ ಹೆಚ್ಚಿನ ರೀತಿಯಾದಂಥ ನೀರು ಬೇಕು. ನೀರೆಲ್ಲಿಂದ ತರೋಣ? ಕುಡಿಯೋಕ್ಕೆ ನೀರು ಬೇಕು. ನಗರಗಳ ವ್ಯಾಪ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನೀರಿಲ್ಲ, ಮಳೆ ಬರ್ತಾ ಇಲ್ಲ, ನದಿಗಳಲ್ಲಿ ನೀರು, ಡ್ಯಾಮ್ಗಳಲ್ಲಿ ನೀರಿಲ್ಲ. ಅದೇ ನೀರಿಗೋಸ್ಕರ ರಾಜ್ಯಗಳ ನಡುವೆ ಕಿತ್ತಾಟ ಆಗ್ತಾ ಇದೆ. ಮತ್ತು ನಾವು ನೀರಿನ ವಿಚಾರಕ್ಕೇ ಹೋಗ್ತಾ ಇದ್ದೀವಿ. ನಾನು ಸಮುದ್ರದ ನೀರನ್ನು ಬಳಕೆ ಮಾಡ್ಕೊಂಡು ತಯಾರಿಯನ್ನು ಮಾಡ್ಕೊಳ್ಳುವಂಥದ್ದು ಯೋಚನೆ ಮಾಡ್ಕೊಳ್ಳಿ. ಸಿಹಿ ನೀರಿನ ಬಳಕೆ ವಿಚಾರದಲ್ಲಿ ಬೇರೆ, ಸಮುದ್ರದ ನೀರನ್ನು ಬಳಕೆ ಮಾಡ್ಕೊಳ್ಳೋದಾದರೆ ಬಹಳ ಸ್ವಾಗತ. ಅದು ಆ ರೀತಿಯಲ್ಲಿ ಅಂತ ಯೋಚನೆಗಳನ್ನು ಮಾಡ್ಕೊಳ್ಬೇಕು ನಾವು. ಸಿಹಿ ನೀರು ಸಿಕ್ಬಿಡುತ್ತೆ ಅಂತ ತೊಗೊಂಬಿಡೋದಂತೆ. ಈಗ ಸಿಹಿ ನೀರು ಇಲ್ಲದೇ ಇರುವಂಥ ಪರಿಸ್ಥಿತಿ ಆದರೆ ಏನಾಗುತ್ತೆ? ಬರಗಾಲ ಈಗ ಬೇಕು. ಈಗ ರಾಜ್ಯದಲ್ಲಿ ಬರ ಬಂದಿದೆ, ಏನು ಮಾಡೋಣ? ಬರುತ್ತೆ ನಾಳೆ ಮುಂದೊಂದು ದಿನ ಪರಿಸ್ಥಿತಿ. ಎಲ್ಲವನ್ನ ನೀರಿನ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗ್ಬಿಟ್ರೆ ಭಾಳ ಕಷ್ಟ ಅದು. ಬಟ್ ಈ ಡೆವಲಪ್ಮೆಂಟ್ ಅಂತೂ ಒಳ್ಳೆಯದೇ, ಹೈಡ್ರೋಜನ್ ಚಾಲಿತವಾಗಿ. ಕಾರಣ ಡೀಸೆಲ್ ನಾವು ಇನ್ನೊಂದು ಕಡೆಯಿಂದ ಡಿಪೆಂಡ್ ಆಗಬೇಕಾಗಿತ್ತು, ನಮ್ಮಲ್ಲೇ ನಾವು ಡಿಪೆಂಡ್ ಆಗ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಎಸ್, ಇನ್ನು ವಾಂಗ್ಚುಕ್ದಲ್ವಾ, ನೀಟ್ ಅಕ್ರಮ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸೋನಮ್ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ 20ನೇ ದಿನಕ್ಕೆ ಕಾಲಿಟ್ಟಿದೆ. ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆ ಸೇರಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರಾಹಾರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 20 ದಿನಗಳ ಉಪವಾಸದಲ್ಲಿ ವಾಂಗ್ಚುಕ್ ಬರೋಬ್ಬರಿ 9 kg ತೂಕ ಕಳ್ಕೊಂಡಿದ್ದಾರೆ. ಅವರ ರಕ್ತದೊತ್ತಡ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ. ದೀರ್ಘಕಾಲದವರೆಗೆ ಆಹಾರ ಸೇವಿಸಿದ ಕಾರಣ ಅವರ ದೇಹ ತುಂಬ ದುರ್ಬಲವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಸಂಸತ್ ಅಧಿವೇಶನದ ಮೊದಲ ದಿನ ಜುಲೈ 20ರಂದು ಜಂತರ್ ಮಂತರ್ನಿಂದ ಸಂಸತ್ ಭವನದವರೆಗೆ ಶಾಂತಿಯುತ ಮೆರವಣಿಗೆ ನಡೆಸ್ತೀವಿ ಅಂತ CJP ಪಾರ್ಟಿ ಹೇಳಿದೆ, ಅದೇ ಕಾಕ್ರೋಚ್ ಪಾರ್ಟಿ. ದೇಶಾದ್ಯಂತ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಾಗರಿಕರು ಮೆರವಣಿಗೆಯಲ್ಲಿ ಸೇರುವಂತೆ ಮನವಿ ಮಾಡಿಕೊಂಡಿದ್ದಾರೆ.
ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಾಗಿ ಹೋರಾಟಗಾರ ಸೋನಂ ವಾಂಗ್ಚುಕ್ ಸಹ ಹೇಳಿಕೊಂಡಿದ್ದಾರೆ. ನಾನು ಜುಲೈ 20ರವರೆಗೆ ಬದುಕುಳಿತೀನಿ, ಏನೇ ಆಗಲಿ, ಆಗ ನಾನು ನಿಮ್ಮೆಲ್ಲರೊಂದಿಗೆ ಸಂಸತ್ಗೆ ಮೆರವಣಿಗೆ ನಡೆಸಬಹುದು. ಜುಲೈ 20ರಂದು ನಮ್ಮ ಮೆರವಣಿಗೆ ಯಶಸ್ವಿ ಆಗದಿದ್ದರೆ ನಾನು ದೆವ್ವವಾಗಿ ಹಿಂತಿರುಗ್ತೀನಿ ಅಂತಲೂ ಹೇಳಿದ್ದಾರೆ. ಈ ಮಧ್ಯೆ ಸೋನಂ ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರಕ್ಕೆ ದೆಹಲಿ ಹೈಕೋರ್ಟ್ ಸೂಚಿಸಿದೆ. ವಾಂಗ್ಚುಕ್ಗೆ ಕೇಜ್ರಿವಾಲ್ ಅವರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಈಗ ಬೆಂಬಲವನ್ನು ಘೋಷಣೆ ಮಾಡಿದೆ. ಒಂದು ಪ್ರತಿಭಟನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅಧಿಕಾರ ಇದೆ, ಕೊಟ್ಟಿದೆ, ಓಕೆ. ಎಸ್. ಆದರೆ ಕಣ್ಣೆದುರುಗಡೆನೆ ಒಬ್ಬ ವ್ಯಕ್ತಿ ಉಪವಾಸ ಕೂತು ಸಾವಿನ ಹತ್ತಿರಕ್ಕೆ ಬಂದಾಗಲೂ ಕೂಡ ಕೋರ್ಟ್ಗಳು ಉಪವಾಸ ನಿಲ್ಲಿಸಿ ಊಟ ಕೊಡಿ ಅವರಿಗೆ ಅಥವಾ ಅವ್ರನ್ನ ಕಾಪಾಡ್ಕೊಳ್ಳಿ, ಅವ್ರನ್ನ ಹಾಸ್ಪಿಟಲೈಸ್ ಮಾಡಿ ಅಂತ ಹೇಳೋಕ್ಕಾಗಲ್ವಾ ಅಂತ ಪ್ರಶ್ನೆ. ಅದು ಅವರ ಹೋರಾಟ. ಯಾರು ಡೈರೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಒತ್ತಾಯಪೂರ್ವಕವಾಗಿ ನಿಲ್ಲಿಸೋಕ್ಕಾಗೋದಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. 1952ರಲ್ಲಿ ಆಂಧ್ರ ಪ್ರದೇಶದ ವಿಭಜನೆಯ ವಿಚಾರದಲ್ಲಿ ಅಲ್ಲಿ ನಡೆದಂಥ ಪೊಟ್ಟಿ ಶ್ರೀರಾಮುಲು ಅವರ ಹೋರಾಟ ನಿಮ್ಗೆ ನೆನಪಿರ್ಬೋದು ಭಾಳ ಜನಕ್ಕೆ. ಪೊಟ್ಟಿ ಶ್ರೀರಾಮುಲು ಇತ್ತೀಚಿನ ಯುವಕರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪೊಟ್ಟಿ ಶ್ರೀರಾಮುಲು ಅವತ್ತು 58 ದಿನ ಉಪವಾಸ ಮಾಡ್ತಾರೆ. 58 ದಿನ. ಅವತ್ತು ಪ್ರಧಾನಿ ನೆಹರು ಅವರು ಇರ್ತಾರೆ. 58 ದಿನ ನಿರಂತರವಾಗಿ ಅವತ್ತು ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೂ ಸಹ ಯಾರೊಬ್ಬರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು 58ನೇ ದಿನದ ಉಪವಾಸಕ್ಕೆ ಸತ್ತೇ ಹೋಗ್ಬಿಡ್ತಾರೆ. 58ನೇ ದಿನಕ್ಕೇ ಸತ್ತೋಗ್ಬಿಡ್ತಾರೆ. ಅದಾದ ನಂತರ ಜೋರು ಗಲಾಟೆ ಆಗುತ್ತೆ, ಹೋರಾಟಗಳು ನಡೆಯುತ್ತೆ. ಅವರು ಸತ್ತು 4ನೇ ದಿನಕ್ಕೆ ಆಂಧ್ರ ಪ್ರದೇಶವನ್ನು ಘೋಷಣೆ ಮಾಡ್ತಾರೆ ರಾಜ್ಯವನ್ನಾಗಿ. ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಈ ಥರ ಹೋರಾಟ ಮಾಡಬೇಕಾದ್ರೆ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಹೋರಾಟಗಳು ವಿಪರೀತ ಹಂತಕ್ಕೆ ಹೋಗಿ ಅದು ಡ್ಯಾಮೇಜ್ ಆಗೋಕ್ಕೆ ಶುರು ಮಾಡಿದಾಗ ಏನೂ ಆಗ್ತಾ ಇದೆಯಲ್ಲ ಅಂತೇಳಿ ಆವಾಗ ನಿದ್ದೆಯಿಂದ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಆಡ್ತಾರೆ. ಇವೆಲ್ಲ ಆವಾಗೇ ಆಗಬೇಕಾಗಿರುವಂಥದ್ದು. ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ನೀಟ್ ವಿಚಾರದಲ್ಲಿ ಉತ್ತರವನ್ನು ಯಾಕೆ ಕೊಟ್ಟಿಲ್ಲ? ಯಾಕೆ ಧರ್ಮೇಂದ್ರ ಪ್ರಧಾನ್ ಅವರದಕ್ಕೆ ಉತ್ತರ ಅದಾಯಿತು ಅಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಹೋಗಿ ಮಾತನಾಡಿಸ್ಬೇಕಾದಂಥ ಸೌಜನ್ಯತೆ ಇರಬೇಕಾಗಿತ್ತಲ್ವಾ? ಏನೋ ಆಗೋಯ್ತು, ಏನೋ ಮಾಡ್ತಾ ಇದ್ರೆ ಅವ್ರ ಪಾಡಿಗೆ ಅವರು ಹೋರಾಟ ಮಾಡ್ತಾಯಿದ್ರು, ಇವ್ರ ಪಾಡಿಗೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ. ಆಮೇಲೆ ವಾಂಗ್ಚುಕ್ ಅವರ ವಿಚಾರದಲ್ಲೂ ಕೂಡ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಅವು ಇವು ಎಲ್ಲವೂ ಕೂಡ ನೋಡಬೇಕಾಗತ್ತೆ. ಈಗ ಕೇಜ್ರಿವಾಲ್ ಅವರಿಗೆ ಕಾಂಗ್ರೆಸ್ನವ್ರು ಹೋಗ್ಬಿಟ್ಟು ಅಲ್ಲಿ ಸೇರಿಸ್ಬಿಟ್ಟು ರಾಡಿ ರಂಪಾಟ ಮಾಡಿಡ್ತಾರೆ ನೋಡಿ. ನಿಜವಾಗಿ ಆಗೋರುವಂಥ ಹೋರಾಟ ರಾಜಕೀಯ ಹೋರಾಟವಾಗಿ ರಾಡಿಯಾಗಿ ಹೋಗ್ಬಿಡುತ್ತೆ. ಅದೇ ಪರಿಸ್ಥಿತಿ ಆಗುತ್ತೆ, ಇನ್ನೇನೂ ಇಲ್ಲ ಇದರಲ್ಲಿ. ಓಕೆ, ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ರದ್ದುಗೊಂಡು ಮರುಪರೀಕ್ಷೆ ನಡೆಸಲಾಗಿದ್ದ ನೀಟ್ ಯು ಜಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಬೇಗ ರಿಸಲ್ಟ್ ಕೊಟ್ಟಿದ್ದಾರೆ. ಪರೀಕ್ಷೆಗೆ ಹಾಜರಾದ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳಲ್ಲಿ 11.21 ಲಕ್ಷ ಅಭ್ಯರ್ಥಿಗಳು ವೈದ್ಯಕೀಯ ಶಿಕ್ಷಣ ಕೋರ್ಸ್ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಪಂಜಾಬ್ನ ಆರ್ಯನ್ ಗುಪ್ತಾ ಮತ್ತು ಹರಿಯಾಣದ ಪ್ರಾಂಶುಲ್ ಬನ್ಸಾಲ್ ಇಬ್ಬರು 715 ಅಂಕ ಪಡ್ಕೊಂಡು ಮೊದಲ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಒಟ್ಟು 19 ಅಭ್ಯರ್ಥಿಗಳು 720ರಲ್ಲಿ 700 ಅಂಕ ಗಳಿಸಿದ್ದು 138 ಅಭ್ಯರ್ಥಿಗಳು 690ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಾರೆ. ಇದಲ್ಲದೆ 1492 ವಿದ್ಯಾರ್ಥಿಗಳು 650ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ದೇಶದ 551 ನಗರಗಳ 5440 ಪರೀಕ್ಷಾ ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳಲ್ಲಿ ನಡೆದ ಈ ಪ್ರವೇಶ ಪರೀಕ್ಷೆಗೆ ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಪದವಿ ಮಟ್ಟದ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಮತ್ತು ಸಂಬಂಧಿತ ಕೋರ್ಸ್ಗಳಿಗೆ ಪ್ರವೇಶ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ನೀಟು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 20 ಜನ ಪಾಪ ವಿದ್ಯಾರ್ಥಿಗಳು ಸಾವನ್ನಪ್ಪಿ, ಅದಾದ ನಂತರ ಮರುಪರೀಕ್ಷೆ ನಡೆದು, ಅದಾದ ನಂತರ ರಿಸಲ್ಟು ಬಂದಾಯಿತು. ಅದಿನ್ನೂ ಉಪವಾಸ ನಿಲ್ಲಿಸಿಲ್ಲ. ಅವ್ರನ್ನ ಹೋಗಿ ಕನ್ವಿನ್ಸ್ ಮಾಡೋ ಕೆಲಸನೂ ಮಾಡ್ತಾ ಇಲ್ಲ. ಅದು ರಾಜಕೀಯವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇನ್ನು ರಾಷ್ಟ್ರಗೀತೆ ಜನಗಣಮನಕ್ಕೆ ಅಡ್ಡಿಪಡಿಸಿದರೆ ಶಿಕ್ಷೆ ವಿಧಿಸುವಂತೆಯೇ ಇನ್ನು ಮುಂದೆ ವಂದೇ ಮಾತರಂ ಗೀತೆಗೆ ಅಡ್ಡಿಪಡಿಸುವವರಿಗೆ 3 ವರ್ಷದವರೆಗೆ ಶಿಕ್ಷೆಯನ್ನು ಕೊಡ್ತಾರಂತೆ, ಜೈಲು ಶಿಕ್ಷೆ. ಈ ಬಗ್ಗೆ ಸಂಸತ್ ಮಳೆಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಲಿರುವ ವಿಧೇಯಕದಲ್ಲಿ ಪ್ರಸ್ತಾವನೆ ಇದೆ. ಗೃಹ ಸಚಿವ ಅಮಿತ್ ಶಾ ಅವರು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ವಿಧೇಯಕ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆ ಕಾರ್ಯಸೂಚಿಯಲ್ಲಿ ಪಟ್ಟಿಯನ್ನು ಮಾಡಿದರು. ಇದೀಗ ವಿಧೇಯಕವನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಉದ್ದೇಶಪೂರ್ವಕವಾಗಿ ರಾಷ್ಟ್ರಗೀತೆ ವಂದೇ ಮಾತರಂಗೆ ಅಡ್ಡಿಪಡಿಸಿದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಬಹುದಾಗಿದೆ. ಸರ್ಕಾರ ಇತ್ತೀಚೆಗಷ್ಟೇ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಡೋದನ್ನು ಕಡ್ಡಾಯಗೊಳಿಸಿದೆ. ರೈಟ್. ಇನ್ನು ದೇಶದಲ್ಲಿ SIR ನಡೀತಾರ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. SIR ಪ್ರಕ್ರಿಯೆ ವೇಳೆ ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಿದ ಮಾತ್ರಕ್ಕೆ ವ್ಯಕ್ತಿಯ ಪೌರತ್ವ ಸ್ವಯಂಚಾಲಿತವಾಗಿ ರದ್ದಾಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಬಂಗಾಳದಲ್ಲಿ SIRಗೆ ಸಂಬಂಧಪಟ್ಟಂತೆ ನಡೆದ ಅರ್ಜಿ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಈ ಹೇಳಿಕೆಯನ್ನು ನೀಡಿದೆ. ಬಿಹಾರ SIR ಪ್ರಕರಣದಲ್ಲಿ ಈಗಾಗಲೇ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿದ ನ್ಯಾಯಾಲಯ ಪೌರತ್ವವನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲ ಅಂತ ಪುನರುಚ್ಚರಿಸಿದೆ. ಈ ಮಧ್ಯೆ ಭೂ ದಾಖಲೆ ಕೂಡ ಪೌರತ್ವದ ದಾಖಲೆ ಅಲ್ಲ ಅಂತ ಕಲ್ಕತ್ತಾ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ.